ಹೇಳ್ತಿದ್ದಾರೆ. ಆ ಒಂದು ಆಶೀರ್ವಾದ ಮಾಡಿದವ್ರು ಎದುರುಗಡೆ ಕೂತಿದ್ದೀರಾ, ನೀವೆಲ್ಲ ಕೆಳಗಿದ್ದೀರಾ. ಆಶೀರ್ವಾದ ಮಾಡಿದ್ದಕ್ಕೆ ಮೇಲಿದ್ದೀನಿ, ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ. ಇದು ನೀವೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಅಂದ್ಕೊಂಡು ಇವತ್ತಿನವರೆಗೂ ನಿಮ್ಮ ನೆರಳಲ್ಲೇ ನಾನಿದ್ದೀನಿ. ಈಗಾಗಲೇ 2.5 ವರ್ಷ ಆಯಿತು ನಾವು ಮಾಜಿಯಾಗಿ. ಆದರೂ ಕೂಡ ಇವತ್ತಿಗೂ ಮಹಾನಗರ ಪಾಲಿಕೆ ಸದಸ್ಯರು ಅಂತೇಳಿ ನಮ್ಮ ಸ್ನೇಹಿತರು ಧೀರಾಜು ನಮಗೆ ಮಾಡಿರ್ತಕ್ಕಂಥ ಕೆಲಸಗಳಿಂದ ಗುರುತಿಸ್ತಾ ಇದ್ದಾರೆ. ಹಾಗೆ ನಿಮ್ಗಳ ಜೊತೆ ಇರ್ತಕ್ಕಂಥ ನಿರಂತರ ಒಡನಾಟದಿಂದ ಗುರುಸ್ತಾ ಇರ್ತಕ್ಕಂಥದ್ದು ನಮಗೆ ಖುಷಿ ಆಗ್ತಕ್ಕಂಥ ಒಂದು ವಿಚಾರ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಸಾಕಷ್ಟು ಗಣ್ಯರು ಕೂತಿದ್ದಾರೆ. ಹೆಸರು ಹೇಳ್ತಾ ಹೋದರೆ 5 ನಿಮಿಷ ಹೆಸರು ಹೇಳೋಕ್ಕೆ ಬೇಕಾಗುತ್ತೆ. ಹಾಗಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಒಂದೇ ಮಾತಲ್ಲಿ ಅಭಿನಂದಿಸ್ತಾ, ಮುಂದೆ ಕೂತಿರ್ತಕ್ಕಂಥ ತಾಯಂದರೆ ಹಾಗೂ ಮಕ್ಕಳೇ, ಗೊತ್ತಿದೆ ನಿಮಗೆ ಆಗಲೇ ವೇದಿಕೆಗಾಗಲೇ ಸಾಕಷ್ಟು ಟೈಮ್ ಆಗಿದೆ. ನೀವು ನೋಡೋಕ್ಕೆ ಬಂದಿರತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಮನೋರಂಜನೆ. ಆದರೂ ವೇದಿಕೆ ಅನಿವಾರ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಷ್ಟೊಂದು ದೊಡ್ಡದಾಗಿ ಇವತ್ತು ಶಿವಮೊಗ್ಗದಲ್ಲಿ, ಅದರಲ್ಲೂ ನವಲೆಯಲ್ಲಿ ಇವತ್ತು ರಾಜ್ಯೋತ್ಸವ ಆಗ್ತಿರ್ತಕ್ಕಂಥದ್ದು ಇಡೀ ಶಿವಮೊಗ್ಗದ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಆವಾಗಲೇ ನಮ್ಮ ಕಾಂತೇಶಣ್ಣವ್ರು ಮಾತಾಡ್ತಾ ಹೇಳಿದರು, ರಾಜ್ಯೋತ್ಸವ ಏನಾದರೂ ಇವತ್ತು ಶಿವಮೊಗ್ಗದಲ್ಲಿ ಯಾರಪ್ಪ ಅತಿ ಹೆಚ್ಚಿನ ಒಂದು ಅದ್ಧೂರಿಯಾಗಿ ಮಾಡ್ತಿದ್ದಾರೆ ಅಂದರೆ ಅದು ನವಲೆ ವೀರಸಿಂಧೂರ ಲಕ್ಷ್ಮಣ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಒಬ್ಬರಿಂದ ಈ ಕೆಲಸ ಆಗಲ್ಲ, ಆ ಇಡೀ ತಂಡ ಸಾಕಷ್ಟು ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ತಂಡಕ್ಕೆ ನಾಯಕತ್ವ ಬೇಕೇ ಬೇಕಾಗುತ್ತೆ. ಆ ನಾಯಕತ್ವನ ನಮ್ಮ ಪ್ರಸನ್ನವರು ವಹಿಸ್ಕೊಂಡಿದ್ದಾರೆ. ಪ್ರಸನ್ನವರೇ, ಹಲೋ ಪ್ರಸನ್ನವರೇ, ನೋಡಿ ಮಾತಾಡ್ಸಿದ್ರೆ ಕೇಳಿಸ್ತಾ ಇಲ್ಲ. ಯಾಕೆಂದರೆ ಕೆಲಸದಲ್ಲಷ್ಟು ಕೆಲಸ ಆಗಬೇಕು. ಯಾಕೆಂದರೆ ಅಧ್ಯಕ್ಷತೆ ಅಂದರೆ ಹಾಗೇನೆ ಇಲ್ಲಿ ವೇದಿಕೆ ಮೇಲೆ ಕುತ್ಕೊಳ್ಳೋದಲ್ಲ ಅಧ್ಯಕ್ಷತೆ, ಪ್ರೋಗ್ರಾಮ್ ಮಾಡಿದಂಥದ್ದು ಯಶಸ್ವಿ ಆಗಬೇಕು. ಹಾಗಾಗಿ 3 ವರ್ಷ ಅಧ್ಯಕ್ಷರಾಗಿ ಈಗ ನಮ್ಮ ರಘು ಅವರು, ಆತ್ಮೀಯ ಸ್ನೇಹಿತರು ರಘು ಅವರು, ಯಾಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಯಾರು ಕೂಡ ತುಂಬ ಶ್ರೀಮಂತರಲ್ಲ ಅಥವಾ ಯಾರ್ದೋ ತಂದೆ ಹೆಸರು ಹೇಳ್ಕೊಂಡು ಬಂದಿರತಕ್ಕಂಥವರೆಲ್ಲ. ಎಲ್ಲರೂ ಕೂಡ ಸ್ವಂತ ಪರಿಶ್ರಮದಿಂದ ಅವರವರು ಕಾಲ ಮೇಲೆ ನಿಂತ್ಕೊಂಡು ಅವ್ರು ಮಾಡ್ತಕ್ಕಂಥ ದುಡಿಮೆಯಲ್ಲಿ ಇವತ್ತು ಇಷ್ಟೊಂದೆಲ್ಲ ಖರ್ಚು ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ಕಾರ್ಯಕ್ರಮ ಮಾಡಿದ್ರಿಂದ ಯಶಸ್ವಿಯಾಗಿದೆ. ನೀವು ನೋಡ್ಬೋದು ಕೋರ್ಟ್ ಸರ್ಕಲಿಂದ ಇವತ್ತು ಸರ್ಜಿ ತನಕ, ಇವತ್ತು ಸರ್ಜಿ ಕಲ್ಯಾಣ ಮಂದಿರ ತನಕ ಫ್ಲೆಕ್ಸ್ಗಳು ಹಾಕಿದ್ದಾರೆ. ಹಾಕಿದರೆ ಬರೀ ಅವರವೇ ಹಾಕ್ಕೋಬೋದಿತ್ತು, ನಮ್ದು ಯಾವುದೋ 1-2 ಹಾಕ್ಬಿಟ್ಟು ಬಾಕಿ ಎಲ್ಲ ಹಾಕ್ಬೋದು. ಆದರೆ ಇವತ್ತು ನವಲಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರದ್ದು ಫೋಟೋಗಳನ್ನು ಇಸ್ಕೊಂಡು ಅದೆಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ 4 ಫೋಟೋ ಹಾಕಿ 5ನೇ ಫೋಟೋ ಬಿಟ್ವಿ ಅಂದರೆ 4 ಜನ ಖುಷಿ ಪಡ್ತಿರಲ್ಲ ಗೊತ್ತಿಲ್ಲ, 5-6 ಯಾರು ಬಿಟ್ಟಿದ್ದಾರೋ ಅವ್ರನ್ನ ಜೀವನ ಪೂರ್ತಿ ದ್ವೇಷ ಕಟ್ಕೋಬೇಕು. ಆದರೆ ಬೇಕು ಅಂತ ಯಾವುದೂ ಆಗಿರೋದಿಲ್ಲ, ಕೆಲಸದ ಒತ್ತಡ ಈ ಥರ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಬಿಟ್ಟಿರ್ತಾರೆ. ಆದರೆ ತುಂಬ ಕಷ್ಟದ ಕೆಲಸ, ಎಲ್ಲರದ್ದು ಫೋಟೋ ಕಲೆಕ್ಷನ್ ಮಾಡಿ ಈ ಥರ ಫ್ಲೆಕ್ಸ್ಗಳನ್ನು ಹಾಕಿ ಮಾಡೋವಂಥದ್ದು. ವಿಶೇಷವಾಗಿ ನಮ್ಮ ಭದ್ರಪುರ ಗಿರೀಶಣ್ಣವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರನ್ನೂ ಕೂಡ ನಾವು ನೆನೆಸ್ಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ವೀರಸಿಂಧೂರ ಲಕ್ಷ್ಮಣ ಇವತ್ತು ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಸಹಕಾರನೂ ತುಂಬ ಇದೆ. ಇವತ್ತು ತುಂಬ ಒಬ್ಬರನ್ನ ಮಿಸ್ ಮಾಡ್ಕೊಳ್ತಿದ್ದೀವಿ. ಯಾರು ಹೇಳ್ಬೋದಾ? ಸ್ವಲ್ಪ ಜೋರಾಗಿ ಹೇಳಿ. ರಾಜುಗೌಡರು, ನಮ್ಮ ಸುರಪುರ ರಾಜುಗೌಡರು ಬರಲೇಬೇಕಿತ್ತು. ಅವರ ಪ್ರೀತಿ ವಿಶ್ವಾಸ ಇರೋದ್ರಿಂದನೇ ಇವತ್ತು ಈ ಒಂದು ತಂಡ, ವೀರಸಿಂಧೂರ ಲಕ್ಷ್ಮಣ ತಂಡ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬಂದಿದೆ. ಯಾವುದೇ ಕಾರಣಕ್ಕೂ ಅವ್ರು ಬರೆದಿರೋಕ್ಕೆ ಚಾನ್ಸಸ್ ಇರಲಿಲ್ಲ. ಆದರೆ ನಿಮ್ಮೆಲ್ಲರ ಚಲನಚಿತ್ರದ ಚಕ್ರವರ್ತಿ ಅಂತಲೇ ಹೇಳ್ಬೋದು, ಸುದೀಪ್ ಅವರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಅವರು ಇದರಲ್ಲಿ ಬ್ಯುಸಿಯಾಗಿರೋದ್ರಿಂದ ಬರೋಕ್ಕಾಗಲ್ಲ ಅಂಥೇಳಿ ಅಲ್ಲಿಂದನೇ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಎಲ್ರಿಗೂ ಶುಭಾಶಯ ತಿಳಿಸಿ ನನ್ನ ಪರವಾಗಿ ಅಂಥೇಳಿ ಬೆಳಗ್ಗೆ 11:30 ನಮಗೆ ಕಾಲ್ ಮಾಡಿದರು. ನವಲೆಯಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೂ ಶುಭಾಶಯಗಳನ್ನು ಅವ್ರ ಪರವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ನನಗೆ ನೀವು ಆಶೀರ್ವಾದ ಮಾಡಿದ್ದು ಮಹಾನಗರ ಪಾಲಿಕೆ ಸದಸ್ಯನಾದ ಮೇಲೆ ನಮ್ಮ ಸ್ನೇಹಿತರು ಧೀರಜ್ ಅವರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಸಾಕಷ್ಟು ಕೆಲಸನ ಮಾಡಿ ಹೆಸರಾಗಿರ್ತಕ್ಕಂಥವ್ರು. ಇದೇ ವೇದಿಕೆ ಮೇಲೆ ನಮ್ಮ ಸಂಸದರು ಲಾಸ್ಟ್ ಟೈಮ್ ಹೇಳಿದರು, ಇವತ್ತು ಶಿವಮೊಗ್ಗದಲ್ಲಿ ಎಡ ಮತ್ತು ಬಲ ಅಂದರೆ ಎಡಗಡೆ ಕಣ್ಣು ಬಲಗಡೆ ಕಣ್ಣು ಥರ ಇವತ್ತು ಅಭಿವೃದ್ಧಿ ಆಗಿದೆ. ಇಬ್ಬರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಾ ಅಂಥೇಳಿ ಕಳೆದ 3 ವರ್ಷದಿಂದ ಇದೇ ವೇದಿಕೆಯಲ್ಲಿ ನೆನೆಸಿದ್ರು. ಇವತ್ತು ಅವ್ರು ಬರಬೇಕಾಗಿತ್ತು, ಬಂದಿಲ್ಲ. ವಿಶೇಷವಾಗಿ ನಾವು ಲಾಸ್ಟು ತಿಂಗಳಲ್ಲಿ ಪ್ಯಾರಿಸ್ಗೆ ಹೋಗಿದ್ವಿ. ಯಾಕೆಂದರೆ ಕನ್ನಡ ಅಂತೇಳಿದ್ರೆ ಬರೀ ಈ ಥರ ಸಭೆ ಸಮಾರಂಭಗಳನ್ನು ಮಾಡೋದು, ಯಾವುದೋ ಒಂದು ವೇದಿಕೆಗೆ ಬಂದು ಭಾಷಣ ಮಾಡಿ ಹೋಗೋದಲ್ಲ. ಅದು ನಾವು ಎಲ್ಲೇ ಹೋದರೂ ಕೂಡ ಅದನ್ನು ಪಾಲಿಸ್ಬೇಕಾಗುತ್ತೆ. ವಿಶೇಷವಾಗಿ ಮನೆಯಲ್ಲಿ ನಾವು ಏನಂದರೆ ಮಾತೃಭಾಷೆ ಕನ್ನಡ ಇದೆ, ನಾವೆಲ್ಲರೂ ಕೂಡ ಮಾತೃಭಾಷೆಯಲ್ಲೇ ಮಾಡಬೇಕಾಗತ್ತೆ. ವ್ಯವಹಾರ ಮಾಡೋವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮಗೆ ಆಂಗ್ಲ ಭಾಷೆ ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಮೊನ್ನೆ ಯುರೋಪ್ ಟೂರ್ ಹೋದಂಥ ಸಂದರ್ಭದಲ್ಲಿ ವ್ಯವಹಾರ ಮಾಡಲಿಕ್ಕಾಗಿರ್ಬೋದು ಅಥವಾ ನಮ್ಮ ಅಲ್ಲಿ ಬೇರೆ ಸಂಪರ್ಕ ಭಾಷೆ ಮಾತಾಡಲಿಕ್ಕೆ ಬೇರೆ ಭಾಷೆ ಬೇಕಾಗುತ್ತೆ. ಇವತ್ತು ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಯುವ ಜನತೆ ಇವತ್ತು ಓದದಂಥ ಸಂದರ್ಭದಲ್ಲಿ ದೇಶದಲ್ಲಿರ್ತಕ್ಕಂಥವ್ರು ಕಡಿಮೆ, ಎಲ್ಲ ಫಾರಿನ್ಗೆ ಕೆಲಸ ಹರಿಸಿ ಹೋಗ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒಳ್ಳೆ ಪದ್ಧತಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇವತ್ತು ಸಾಕಷ್ಟು ಅವಕಾಶಗಳಿದೆ. ಏನೇ ಮಾಡಿದ್ರು ಕೂಡ ನಮ್ಮ ದೇಶದಲ್ಲೇ ಮಾಡಿ ಅಂತೇಳಿ ನಿಮ್ಮನ್ನು ಕಳಕಳಿಯಾಗಿ ಕೇಳ್ಕೊಳ್ತೀನಿ.
ನಾವು ಪ್ಯಾರಿಸ್ಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಅನ್ನಿಸ್ತು ವಿದೇಶದಲ್ಲಿದ್ದೀವಿ, ನವಂಬರ್ ತಿಂಗಳಲ್ಲಿ ಬಂದಿದ್ದೀವಿ, ಯಾಕೆ ರಾಜ್ಯೋತ್ಸವನ ಇಲ್ಲಿ ಮಾಡಬಾರ್ದು ಅಂತೇಳಿ. ಈಶ್ವರಪ್ಪನವರು ನೀವು ನೋಡಿದರೆ 76 ವರ್ಷ, ನಮ್ಗಿಂತ ಲವಲವಿಕೆಯಿಂದ ಇರ್ತಾರೆ. ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಇವತ್ತಿಗಾಗಲೇ ಅವ್ರು ಹೇಳ್ತಾಯಿದ್ರು ಇದು 9ನೇ ಕಾರ್ಯಕ್ರಮ ಅಂತೇಳಿ. ಯಾಕೆ ಅಂತೇಳಿದ್ರೆ 76 ವರ್ಷದಲ್ಲಿ ಇವತ್ತು ಯಾರು ಕೂಡ ಈ ಚಳಿಲಿ ನೀವೆಲ್ಲ ಅಲ್ಲಿ ಕೂತಿರೋರು ಅವಾಗಲೇ ಹೇಳ್ತೀರಿ ಸಾಕಷ್ಟು ಚಳಿ ಇದೆ, ಯಾವಾಗ ಮುಗಿಯುತ್ತೋ ಕಾರ್ಯಕ್ರಮ, ಚೆನ್ನಾಗಿ ಬರ್ತಿದೆ ಅಂತೇಳಿ. ಬಟ್ 76 ವರ್ಷ ಆದರೂ ಕೂಡ ಯುವಕನಂತೆ ಬಂದು ಇವತ್ತು ನಮ್ಮ ಜೊತೆ ಕೂತು ಕಾರ್ಯಕ್ರಮ ಮಾಡಿಕೊಟ್ರು. ಪ್ಯಾರಿಸಲ್ಲೂ ಕೂಡ ಅವರು ರಾಜ್ಯೋತ್ಸವವನ್ನು ಮಾಡಿದ್ದು ಇಡೀ ಎಲ್ಲ ಚಾನಲ್ಗಳಲ್ಲೂ ಬಂತು. ಅಂದರೆ ಅದು ಪ್ರಚಾರಕ್ಕೋಸ್ಕರ ಮಾಡಿದ್ದಲ್ಲ, ಆದರೆ ಅಲ್ಲಿ ಮಾಡಿದ್ದು ಅವರ ಅಭಿಮಾನ. ರಾಜ್ಯೋತ್ಸವ ಮಾಡಿದ್ದು ಪ್ಯಾರಿಸಲ್ಲಿ ಮಾಡಿದ್ದು ಅವರ ಅಭಿಮಾನ. ನೀವು ಎಲ್ಲೇ ಹೋಗಿ ಯಾವ ದೇಶದಲ್ಲೇ ಇರಿ, ಯಾವ ರಾಜ್ಯದಲ್ಲೇ ಇರಿ, ಕನ್ನಡನ ಮರಿಬೇಡಿ, ಕನ್ನಡನ ಉಸಿರಾಗಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಹೇಳ್ತಾ ಈಶ್ವರಪ್ಪರನ್ನ ನಾನು ಯಾಕೆ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ನಿಮಗೆಲ್ಲ ಇನ್ನೊಂದು ಸರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನನ್ನ ವಾರ್ಡಲ್ಲಿ 118 ಕೋಟಿ ಕೆಲಸ ಆಗಿದೆ. 118 ಕೋಟಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಒಂದು ಈಗೇನು ಅಸೆಂಬ್ಲಿ ಎಲೆಕ್ಷನ್ ಆದಮೇಲೆ ಬಂದಂಥ ನಮ್ಮ ಪಾಪ ಶಾಸಕರು ಸಾಕಷ್ಟು ಓಡಾಡ್ತಾ ಇದ್ದಾರೆ, ಆದರೆ ಅನುದಾನ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೂ 118 ಕೋಟಿ ಅಂದರೆ ಅವ್ರಿಗೆ ಸಿಗ್ತಾ ಇಲ್ಲ, ಅನುದಾನನ ತರಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅಂಥ ಸಂದರ್ಭದಲ್ಲೂ ಕೂಡ 118 ಕೋಟಿಯನ್ನು ನಮ್ಮ ವಾರ್ಡಿಗೆ ಕೊಟ್ಟಂಥವ್ರು ಈಶ್ವರಪ್ಪನವರು. ನಿಮಗೆಲ್ಲ ಗೊತ್ತಿದೆ, ಮೊದಲನೇ ಕೆಲಸನೇ ನಾವು ಸ್ಟಾರ್ಟ್ ಮಾಡಿದ್ದು ನವಲೆ ಮುಖ್ಯ ರಸ್ತೆ. 1 ಕೋಟಿನ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ರು, ನವಲೆ ಮುಖ್ಯ ರಸ್ತೆ ಆಯಿತು. ಅದೇ ಒಂದು ಅಭಿವೃದ್ಧಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ, ಶೇಖರಣವರು ಇದ್ದಾರೆ, ಆ ದೇವಸ್ಥಾನದ ಮುಂಭಾಗದ ಸಂಪೂರ್ಣ ಕಾಂಕ್ರೀಟು ಮತ್ತು ಮಾತಂಗಮ್ಮ ದೇವಸ್ಥಾನದ ಕಾಂಪೌಂಡ್ ಎಲ್ಲ ಅಲ್ಲೇ ಆಯಿತು. ಈ ಚಾನೆಲ್ ಮೇಲಿನ ರಸ್ತೆ ಕೂಡ ಅದೇ ಸಂದರ್ಭದಲ್ಲಿ ಮಾಡಿದ್ದು. ವಿನಾಯಕನಗರದ ಚಾನೆಲ್ ರಸ್ತೆ ಕೂಡ ಅದನ್ನೇ ಮಾಡಿದ್ದು. ಬೊಮ್ಮನಕಟ್ಟೆ ತಾವೆಲ್ಲ ಗಮನಿಸಿದ್ರಿ, ಆಶ್ರಯ ಬಡಾವಣೆ ಖಾಲಿ ಸೈಟ್ಗಳನ್ನು ಮಾತ್ರ ಕೊಟ್ಟಿದ್ರು, ಯಾವುದೇ ರಸ್ತೆ ಚರಂಡಿ ಇರಲಿಲ್ಲ. ಆದರೆ ಇವತ್ತು ಯಾವುದೇ ಪ್ರೈವೇಟ್ ಲೇಔಟ್ಗಿಂತ ಕಡಿಮೆ ಇಲ್ಲದೇ ಇರೋ ರೀತಿ ಅದು ಅಭಿವೃದ್ಧಿ ಆಗಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಈಶ್ವರಪ್ಪನವರು. ಆಮೇಲೆ ತಮಗೆ ಗೊತ್ತಿದೆ, ದೇವಸ್ಥಾನ ಕೂಡ ನವಲೆಯಲ್ಲಿ ಆಗ್ತಾಯಿದೆ, ಅದಕ್ಕೂ ಕೂಡ 75 ಲಕ್ಷವನ್ನು ಕೊಟ್ಟಂಥವ್ರು ಈಶ್ವರಪ್ಪನವರೇ. ಯಾವುದೇ ರೀತಿಯಾದಂಥ ನೀರಿನ ಸಮಸ್ಯೆ ಎಷ್ಟಿತ್ತು, ಇವತ್ತು ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ, ದೀಪದ ಸಮಸ್ಯೆ ಇಲ್ಲ, ರಸ್ತೆಗಳು ಕೂಡ ಇವತ್ತು ಸಾಕಷ್ಟಾಗಿದೆ. ಹಾಗೆ ಗಿರೀಶಣ್ಣವ್ರು ಹೇಳ್ತಾ ಸಂಸದರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಕೇಂದ್ರ ಸರ್ಕಾರ ಮಾಡುವಂಥದ್ದು ಬೇರೆ ಕೆಲಸ, ರಾಜ್ಯ ಸರ್ಕಾರ ಮಾಡುವಂಥದ್ದು ಬೇರೆ ಕೆಲಸ, ಸ್ಥಳೀಯ ಕಾರ್ಪೊರೇಟರ್ಗಳಾಗಿ ನಾವು ಮಾಡುವಂಥದ್ದು ಬೇರೆ ಕೆಲಸ ಇರುತ್ತೆ. ನಮ್ಮ ಜವಾಬ್ದಾರಿನ ಅರ್ಥಕೊಂಡು ಎಲ್ಲ ರಾಜಕಾರಣಿಗಳು ಕೂಡ ಸಾಕಷ್ಟು ಕೆಲಸ ಮಾಡಿರೋದಕ್ಕೆ ಇವತ್ತು ಶಿವಮೊಗ್ಗ ಇಷ್ಟೊಂದು ಅಭಿವೃದ್ಧಿಯಾಗಿದೆ. ಯಾರೆಲ್ಲ ನಮ್ಮ ವಾರ್ಡಿಗೆ ಅನುದಾನ ಕೊಟ್ಟಿದ್ದಾರೋ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಕಾಂತೇಶಣ್ಣ ಕೂಡ ಅಷ್ಟೇ ಯುವಕರಿಗೆ ಬೆಂಬಲವಾಗಿ ಸಾಕಷ್ಟು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಮುಂದೆ ಕೂಡ ನಾವು ಈ ವೀರಸಿಂಧೂರ ಲಕ್ಷ್ಮಣದ ಜೊತೆ ಆಗಿರ್ಬೋದು, ನವಲೆಯ ಎಲ್ಲ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಎಲ್ಲರ ಜೊತೆಗೂ ಕೂಡ ಒಡನಾಟವನ್ನು ಇಟ್ಕೊಂಡು ಮುಂದೆ ಕೂಡ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ತಮ್ಮೆಲ್ಲರಿಗೂ ಇನ್ನೊಂದು ಈ ವೇದಿಕೆ ಮೇಲಿಂದ ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಕನ್ನಡ ಫಿಲಮ್ಗಳನ್ನು ನೋಡೋವಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ದಯಮಾಡಿ ಕನ್ನಡ ಫಿಲಮ್ಗಳನ್ನು ನೋಡಿ ಅವರನ್ನು ಆಶೀರ್ವದಿಸಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ವೇದಿಕೆ ಮೇಲೆ ಇದ್ದಾರೆ, ದೀಪು ಸರ್ ಅವರು ಇದ್ದಾರೆ. ನಮ್ಮ ಇಲ್ಲಿ LBS ನಗರದ ಒಂದು ಮನೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಸ್ಥಳೀಯ ಪ್ರತಿಭೆ. ಅವರು ಒಂಟಿ ಅಂತೇಳಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಅವರು ಸುದೀಪ್ ಅವರ ಸಹೋದರರು ಕೂಡ ಹೌದು. ಮುಂದೆ ಇನ್ನೂ ಸಾಕಷ್ಟು ಅವಕಾಶಗಳು ಅವ್ರಿಗೆ ಒದಗಿ ಬರಲಿ, ಅವರು ಕೂಡ ಕನ್ನಡ ಚಲನಚಿತ್ರದ ಒಬ್ಬ ದೊಡ್ಡ ನಟರಾಗಲಿ ಅಂತೇಳಿ ಇಷ್ಟಪಡ್ತೇವೆ. ಹಾಗೆ ಶಶಿಯವರು ಅಷ್ಟೇ ಮಲ್ಟಿ ಟ್ಯಾಲೆಂಟೆಡ್, ಹಾಡು ಹೇಳ್ತಾರೆ, ಗೀತೆನೂ ಬರೀತಾರೆ, ಡ್ಯಾನ್ಸು ಮಾಡ್ತಾರೆ, ಡ್ಯಾನ್ಸು ಮಾಡಿಸ್ತಾರೆ. ಅವರು ಕೂಡ ನಮ್ಮ ಶಿವಮೊಗ್ಗದ ಪ್ರತಿಭೆ. ಹಂಸಲೇಖ ಅವ್ರ ಹತ್ರ ಹೋಗಿ 2 ವರ್ಷ ಇದ್ದು ಅಲ್ಲೂ ಕೂಡ ಅವ್ರಿಗೆ ಕೆಲಸ ಮಾಡಿ, ಅವ್ರ ಜೊತೆ ಕೆಲಸ ಮಾಡಿ, ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡಿ ಇವತ್ತು ಶಿವಮೊಗ್ಗದಲ್ಲೇ ಬಂದು ತಮ್ಮ ಒಂದು ಡ್ಯಾನ್ಸ್ ಕ್ಲಾಸ್ಗಳನ್ನು ಓಪನ್ ಮಾಡಿಕೊಂಡು ಸರಿಸುಮಾರು 1000ಕ್ಕೂ ಹೆಚ್ಚು ಮಕ್ಕಳಿಗೆ ಇವತ್ತು ನೃತ್ಯವನ್ನು ಕಲಿಸ್ತಾ ಇದ್ದಾರೆ. ಹಾಗೆ ಅವರ ಡ್ಯಾನ್ಸ್ ಕ್ಲಾಸಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಕೂಡ ಇವತ್ತು ಏನು ಕನ್ನಡ ವಾಹಿನಿಗಳಿದೆ ಆ ವಾಹಿನಿಗಳಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸಿ ಇವತ್ತು ಶಿವಮೊಗ್ಗಕ್ಕೆ ಹೆಸರು ತರೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಿರೂಪಣೆ ತುಂಬ ಮುಖ್ಯ ಆಗುತ್ತೆ. ಇನ್ನೊಬ್ಬರು ಮಲ್ಟಿ ಟ್ಯಾಲೆಂಟ್ ಅಂತ ಹೇಳ್ಬೋದು, ನಮ್ಮ ಪೃಥ್ವಿಗೌಡ ಅವರು. ಒಂದು ದೊಡ್ಡ ಚಪ್ಪಾಳೆ ಕೊಡ್ಬೋದು ಅವ್ರಿಗೆಲ್ಲರಿಗೂ. ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಚಪ್ಪಾಳೆ ಕೊಡ್ರಿ, ಇಲ್ಲಾಂದರೆ ಬೇಡ. ಇಷ್ಟೇನು ಅವ್ರು ಚೆನ್ನಾಗಿ ಮಾಡೋದು? ಪೃಥ್ವಿ ಸಾರಿಯಪ್ಪ, ನಾನೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಮೊನ್ನೆ ಬಂದಂಥ ಕಾಂತಾರ ಸಿನಿಮಾದಲ್ಲಿ ಕೂಡ ಅವರು ಆ್ಯಕ್ಟನ್ನು ಮಾಡಿದ್ದಾರೆ. ದಸರಾಗಳಲ್ಲಿ ವಿಶೇಷವಾಗಿ ನನ್ನನ್ನು ಮಹಾನಗರ ಪಾಲಿಕೆ ಸದಸ್ಯನ ಮಾಡಿದ ಮೇಲೆ ಯುವ ದಸರಾ ನನಗೆ ಒಂದು 2 ಬಾರಿ ಯುವ ದಸರಾವನ್ನು ಕೊಟ್ಟಿದ್ದರು. ಆ ದಸರಾವನ್ನು ನಿರೂಪಣೆಯನ್ನು ನಾವು ಪೃಥ್ವಿಯವರಿಗೆ ಕೊಟ್ಟಿದ್ವಿ. ಸುಮಾರು 1000 ಜನ, 10,000ಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ವೇದಿಕೆಯನ್ನು ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡು, ಯಾಕೆ ಅಂತ ಹೇಳಿದ್ರೆ ಒಂದು ನೃತ್ಯ ಮಾಡಿ ಇನ್ನೊಂದು ನೃತ್ಯಕ್ಕೆ 10 ನಿಮಿಷ ಸಮಯ ಇರುತ್ತೆ. ಆ ಒಂದು ಸಮಯನ ಜನಗಳನ್ನು ಕಂಟ್ರೋಲ್ ಮಾಡೋಂಥ ತುಂಬ ಕಷ್ಟ. ಅವರ ಒಂದು ಹಾಡಿನ ಮೂಲಕ, ಅವರ ಮಾತಿನ ಮೂಲಕ ಇಡೀ ಒಂದು
ಆ ಜನ ಸಮೂಹವನ್ನು ಕಂಟ್ರೋಲ್ ಮಾಡ್ತಾ, ಹಾಗೆ ಅವ್ರ ಪ್ರತಿಭೆಯನ್ನು ಕೂಡ ಇವತ್ತು ಎಲ್ಲೇ ಹೋದ್ರಿ, ಸಿರ್ಸಿ ಹೋಗಿ ಬೆಂಗಳೂರು ಹೋಗಿ ಇವತ್ತು ಶಿವಮೊಗ್ಗದ ಹುಡುಗ ಒಬ್ಬ ಬೆಳೀತಾ ಇದ್ದಾನೆ ಅಂದರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ. ನಾವು ಕೂಡ ಅವ್ರಿಗೆ ಸಹೋದರರಾಗಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣಂದ್ರಿಗೂ ಕೇಳ್ಕೊತಾ ಇದ್ದೀನಿ, ನಮ್ಮ ಸ್ಥಳೀಯ ಪ್ರತಿಭೆಗಳು ಎಲ್ಲೇ ಇದ್ದರೂ ದಯಮಾಡಿ ಅವ್ರಿಗೆ ಅವಕಾಶವನ್ನು ಕೊಟ್ಟು ಬೆಳೆಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡೋಣ, ಸಾಕು ಅನಿಸುತ್ತೆ, ಯಾಕೆಂದರೆ ತಾವೆಲ್ಲ ಮತ್ತೆ ನನಗೆ ಬೈಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ನೊಮ್ಮೆ ಈ ವೀರ ಸಿಂಧೂರ ಲಕ್ಷ್ಮಣ ತಂಡಕ್ಕೆ ಶುಭವಾಗಲಿ. ಅಧ್ಯಕ್ಷರು ರಘು ಅವ್ರು ದಯಮಾಡಿ ಬನ್ನಿ ಮೇಲ್ಗಡೆ, ಯಾಕೆಂದರೆ ಸಾಕಷ್ಟು ಕೆಲಸ ಮಾಡ್ತಾರೆ, ಎಲ್ಲ ಸೈಡಿಗೆ ಇರ್ತಾರೆ. ಹಾಗಾಗಿ ಇಡೀ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭಾಶಯನ ಹೇಳ್ತೀನಿ. ಮೊನ್ನೆ ಕ್ರಿಕೆಟ್ ಮಾಡಿದ್ದೇ ಆಗಿರ್ಬೋದು, ವಿಶೇಷವಾಗಿ ನವಲೆ ಶಾಲೆಯ ಮಕ್ಕಳಿಗೆ ಕಳೆದ ಬಾರಿ ಬ್ಯಾಗ್ಗಳನ್ನು ಕೊಟ್ಟಿದ್ದರು, ಅದ್ರ ಕಳೆದ ಬಾರಿ ಸಮವಸ್ತ್ರಗಳನ್ನು ಕೊಡಿಸಿದ್ರು. ಶಿಕಾರಪುರ ಮಕ್ಕಳಿಗೆ ಕೂಡ ಈ ಸರಿ ಬಟ್ಟೆಗಳನ್ನು ವಿತರಣೆ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಒಂದು ವಾರ್ಡಲ್ಲಿ ಯಾವುದೇ ಸಮಸ್ಯೆಗಳು ಬಂದರೆ, ಕಳೆದ ಬಾರಿ ನಿಮಗೆಲ್ಲ ಗೊತ್ತಿದೆ, ಮಳೆ ಬಂದಂಥ ಸಂದರ್ಭದಲ್ಲಿ ಫ್ಲಡ್ ಬಂದು ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದಂಥ ಸಂದರ್ಭದಲ್ಲಿ ಅವಾಗೂ ಕೂಡ ರಕ್ಷಣೆಗೆ ಬನ್ನಿ ಅಂದರೆ ಪಾಪ ಎಷ್ಟೊತ್ತಿ ರಾತ್ರಿ 1 ಗಂಟೆ 2 ಗಂಟೆ ಯಾವಾಗ ಫೋನ್ ಮಾಡಿದ್ರು ಈ ತಂಡ ನಮ್ಮ ಜೊತೆ ನಿಲ್ಲುತ್ತೆ. ಹಾಗಾಗಿ ಮುಂದೆ ಕೂಡ ಈ ತಂಡದ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ನೀವೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ಈ ವೇದಿಕೆ ಮೇಲೆ ಇದ್ದೀನಿ. ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ. ಧನ್ಯವಾದಗಳು.